ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಇಂಗ್ಲೆಂಡ್ ವಿರುದ್ಧದ ಹೈ ವೋಲ್ಟೇಜ್ ಸೆಮಿಫೈನಲ್ ಪಂದ್ಯದಲ್ಲಿ ಭರ್ಜರಿ ಜಯ ಸಾಧಿಸಿರುವ ಟೀಂ ಇಂಡಿಯಾ ಈಗ T20 ವಿಶ್ವಕಪ್ ಫೈನಲ್ ಕದನಕ್ಕೆ ಸಜ್ಜಾಗಿದೆ. ಭಾನುವಾರ ನಡೆಯಲಿರುವ ಈ ಮಹಾ ಸಂಗ್ರಾಮದಲ್ಲಿ ಸೂರ್ಯಕುಮಾರ್ ಯಾದವ್ ಪಡೆ ಬಲಿಷ್ಠ ನ್ಯೂಜಿಲೆಂಡ್ ತಂಡವನ್ನು ಎದುರಿಸಲಿದೆ. ಆದರೆ ಈ ಫೈನಲ್ ಪಂದ್ಯ ನಡೀತಾ ಇರೋದು ಬೇರೆ ಎಲ್ಲೂ ಅಲ್ಲ, 2023ರ ಏಕದಿನ ವಿಶ್ವಕಪ್ ಫೈನಲ್ನಲ್ಲಿ 100 ಕೋಟಿ ಭಾರತೀಯರ ಹೃದಯ ಚೂರು ಮಾಡಿದ್ದ ಅದೇ ಅಹ್ಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ. ಹಾಗಾಗಿ ಅಭಿಮಾನಿಗಳಿಗೆ ಈಗ ಅಹ್ಮದಾಬಾದ್ ಶಾಪದ ಭಯ ಶುರುವಾಗಿದೆ. ಆದರೆ ಸ್ನೇಹಿತರೆ, ಟೀಂ ಇಂಡಿಯಾ ಮತ್ತು ಅಭಿಮಾನಿಗಳಿಗೆ ಈಗ ಒಂದು ಭಾರಿ ದೊಡ್ಡ ಗುಡ್ ನ್ಯೂಸ್ ಸಿಕ್ಕಿದೆ. ಹೌದು, ಅಹ್ಮದಾಬಾದ್ ಪಿಚ್ನಲ್ಲಿ ಬಹುದೊಡ್ಡ ಬದಲಾವಣೆ ಮಾಡಲಾಗಿದೆ. ಇದರಿಂದ ಫೈನಲ್ ಪಂದ್ಯದಲ್ಲಿ ಭಾರತಕ್ಕೆ ಗೆಲುವು ಬಹುತೇಕ ಖಚಿತ ಎನ್ನಲಾಗ್ತಿದೆ. ಅಷ್ಟಕ್ಕೂ ಈ ಬಾರಿ ಅಹ್ಮದಾಬಾದ್ ಪಿಚ್ನಲ್ಲಿ ಮಾಡಿರುವ ಆ ಬಿಗ್ ಚೇಂಜಸ್ ಏನು? ಈ ಟೂರ್ನಿಯಿಂದ ಭಾರತಕ್ಕೆ ಆಗುವ ಲಾಭ ಏನು? ICC ಟೂರ್ನಿಗಳ ನಾಕೌಟ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಭಾರತದ ರೆಕಾರ್ಡ್ ಹೇಗಿದೆ? ಬನ್ನಿ ಇಂದಿನ ವಿಡಿಯೋದಲ್ಲಿ ಇದರ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಅಹ್ಮದಾಬಾದ್ ಪಿಚ್ನಲ್ಲಿ ದೊಡ್ಡ ಬದಲಾವಣೆ, ICC ಮಹತ್ವದ ತೀರ್ಮಾನ. ಸ್ನೇಹಿತರೆ, 2023ರ ಏಕದಿನ ವಿಶ್ವಕಪ್ ಫೈನಲ್ನಲ್ಲಿ ಟೀಂ ಇಂಡಿಯಾ ಆಸ್ಟ್ರೇಲಿಯಾ ವಿರುದ್ಧ ಸೋಲಲು ಮುಖ್ಯ ಕಾರಣ ಅಹ್ಮದಾಬಾದ್ನ ಕಪ್ಪು ಮಣ್ಣಿನ ಪಿಚ್. ಈ T20 ವಿಶ್ವಕಪ್ನ ಸೂಪರ್ 8 ಹಂತದಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಭಾರತ 76 ರನ್ಗಳ ಹೀನಾಯ ಸೋಲು ಕಂಡಿದ್ದು ಕೂಡ ಇದೇ ಕಪ್ಪು ಮಣ್ಣಿನ ಪಿಚ್ನಲ್ಲಿ. ಕಪ್ಪು ಮಣ್ಣಿನ ಪಿಚ್ನಲ್ಲಿ ಬಾಲ್ ಬ್ಯಾಟ್ಗೆ ಸರಿಯಾಗಿ ಬರೋದಿಲ್ಲ. ಪಿಚ್ ತುಂಬ ಸ್ಲೋ ಆಗಿರೋದ್ರಿಂದ ಬ್ಯಾಟರ್ಗಳಿಗೆ ರನ್ ಹೊಡೆಯೋದು ಕಷ್ಟ ಆಗುತ್ತೆ. ಆದರೆ ಈ ಬಾರಿ T20 ವಿಶ್ವಕಪ್ ಫೈನಲ್ ಪಂದ್ಯಕ್ಕಾಗಿ BCCI ಮತ್ತು ICC ದೊಡ್ಡ ನಿರ್ಧಾರ ತೆಗೆದುಕೊಂಡಿವೆ. ಭಾನುವಾರದ ಫೈನಲ್ ಪಂದ್ಯ ಮಿಶ್ರ ಮಣ್ಣಿನ ಪಿಚ್ ಅಂದರೆ ಮಿಕ್ಸ್ಡ್ ಸಾಯಿಲ್ ಪಿಚ್ ಮೇಲೆ ನಡೆಯಲಿದೆ. ಅಂದರೆ ಕಪ್ಪು ಮಣ್ಣಿಗಿಂತ ಹೆಚ್ಚಾಗಿ ಕೆಂಪು ಮಣ್ಣನ್ನು ಬಳಸಿ ಈ ಪಿಚ್ ತಯಾರಿಸಲಾಗಿದೆ. ಕೆಂಪು ಮಣ್ಣಿನ ಪಿಚ್ನಿಂದ ಭಾರತಕ್ಕೆ ಏನು ಲಾಭ? ಕೆಂಪು ಮಣ್ಣಿನ ಪಿಚ್ ಬ್ಯಾಟಿಂಗ್ಗೆ ಹೇಳಿ ಮಾಡಿಸಿದಂತಿರುತ್ತೆ. ಇಲ್ಲಿ ಬಾಲ್ ಸರಿಯಾಗಿ ಬೌನ್ಸ್ನೊಂದಿಗೆ ಬ್ಯಾಟ್ಗೆ ಬರುತ್ತೆ. ಇದರಿಂದ ಬ್ಯಾಟರ್ಗಳು ಸುಲಭವಾಗಿ ದೊಡ್ಡ ದೊಡ್ಡ ಶಾಟ್ಗಳನ್ನು ಹೊಡಿಬಹುದು. ಸೆಮಿಫೈನಲ್ ಪಂದ್ಯ ನಡೆದ ಮುಂಬೈ ವಾಂಖೆಡೆ ಪಿಚ್ ಹೇಗಿತ್ತೋ ಬಹುತೇಕ ಅದೇ ರೀತಿಯ ಪಿಚ್ಚನ್ನು ಈಗ ಅಹ್ಮದಾಬಾದ್ನಲ್ಲಿ ರೆಡಿ ಮಾಡಲಾಗಿದೆ. ಅತ್ಯಂತ ಪ್ರಮುಖ ವಿಚಾರ ಅಂದರೆ ಈ ಮಿಶ್ರ ಮಣ್ಣಿನ ಪಿಚ್ನಲ್ಲಿ ಈ ಬಾರಿಯ T20 ವಿಶ್ವಕಪ್ನಲ್ಲಿ ಕೇವಲ ಒಂದೇ ಒಂದು ಪಂದ್ಯ ನಡೆದಿದೆ. ಅದು ದಕ್ಷಿಣ ಆಫ್ರಿಕಾ ಮತ್ತು ಕೆನಡಾ ನಡುವಿನ ಪಂದ್ಯ. ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಸೌತ್ ಆಫ್ರಿಕಾ ಬರೋಬ್ಬರಿ 213 ರನ್ ಚಚ್ಚಿತ್ತು. ಅಂದರೆ ಭಾನುವಾರದ ಫೈನಲ್ ಪಂದ್ಯದಲ್ಲೂ 200+ ರನ್ ಬರೋದು ಗ್ಯಾರಂಟಿ. ಇದು ನಮ್ಮ ಸ್ಫೋಟಕ ಬ್ಯಾಟರ್ಗಳಾದ ಸಂಜು ಸ್ಯಾಮ್ಸನ್, ಇಶಾನ್ ಕಿಶನ್, ಹಾರ್ದಿಕ್ ಪಾಂಡ್ಯ, ಸೂರ್ಯಕುಮಾರ್ ಯಾದವ್ಗೆ ಭಾರಿ ಪ್ಲಸ್ ಪಾಯಿಂಟ್ ಆಗಲಿದೆ. ಇಲ್ಲಿ ಸ್ಪಿನ್ನರ್ಗಳಿಗೆ ಹೆಚ್ಚು ಟರ್ನ್ ಸಿಗೋದಿಲ್ಲ, ಆದರೆ ವೇಗಿಗಳಿಗೆ ಬೌನ್ ಸಿಗತ್ತೆ. ಭಾರತ ವರ್ಸಸ್ ನ್ಯೂಜಿಲೆಂಡ್ ICC ಫೈನಲ್ಗಳಲ್ಲಿ ಹೇಗಿದೆ ಹೆಡ್ ಟು ಹೆಡ್ ದಾಖಲೆ? ICC ಟೂರ್ನಿಗಳ ಫೈನಲ್ನಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ಮುಖಾಮುಖಿ ಆಗ್ತಾ ಇರೋದು ಇದು 4ನೇ ಬಾರಿ. ಹಿಂದಿನ 3 ಫೈನಲ್ಗಳ ಲೆಕ್ಕಾಚಾರ ನೋಡಿದರೆ 2000 ಇಸವಿಯಲ್ಲಿ ನಡೆದ ICC ಚಾಂಪಿಯನ್ಸ್ ಟ್ರೋಫಿ ಫೈನಲ್ನಲ್ಲಿ ಸೌರವ್ ಗಂಗೂಲಿ ಮತ್ತು ಸಚಿನ್ ತೆಂಡೂಲ್ಕರ್ ಅಬ್ಬರಿಸಿದ್ರು. ಕ್ರಿಸ್ ಕ್ರೇನ್ಸ್ ಅವರ ಶತಕದ ನೆರವಿನಿಂದ ನ್ಯೂಜಿಲೆಂಡ್ 4 ವಿಕೆಟ್ಗಳಿಂದ ಭಾರತವನ್ನು ಮಣಿಸಿತ್ತು. ಇನ್ನು 2021ರ ಚೊಚ್ಚಲ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ನಲ್ಲೂ ನ್ಯೂಜಿಲೆಂಡ್ 8 ವಿಕೆಟ್ಗಳಿಂದ ಟೀಂ ಇಂಡಿಯಾವನ್ನು ಸೋಲಿಸಿ ಕಪ್ ಎತ್ತಿತ್ತು. ಆದರೆ ಇತ್ತೀಚೆಗೆ 2025ರಲ್ಲಿ ದುಬೈನಲ್ಲಿ ನಡೆದ ICC ಚಾಂಪಿಯನ್ಸ್ ಟ್ರೋಫಿ ಫೈನಲ್ನಲ್ಲಿ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರ ಅದ್ಭುತ 76 ರನ್ಗಳ ಆಟದಿಂದ ಭಾರತ 4 ವಿಕೆಟ್ಗಳಿಂದ ನ್ಯೂಜಿಲೆಂಡನ್ನು ಮಣಿಸಿ ಹಳೆಯ ಸೇಡು ತೀರಿಸಿಕೊಂಡಿತ್ತು. ಇದೀಗ 4ನೇ ಬಾರಿ ವಿಶ್ವಕಪ್ ಫೈನಲ್ನಲ್ಲಿ ಈ 2 ಬಲಿಷ್ಠ ತಂಡಗಳು ಮುಖಾಮುಖಿ ಆಗ್ತಿವೆ. ಈ ಹಿಂದಿನ ದಾಖಲೆಗಳು ಏನೇ ಇದ್ರೂ ಸದ್ಯಕ್ಕೆ ಬ್ಯಾಟಿಂಗ್ ಟ್ರ್ಯಾಕ್ ಆಗಿರುವ ಅಹ್ಮದಾಬಾದ್ ಪಿಚ್ನಲ್ಲಿ ಟೀಂ ಇಂಡಿಯಾ ಅಬ್ಬರಿಸೋದು ಪಕ್ಕಾ ಅಂತಲೇ ಹೇಳಲಾಗ್ತಾ ಇದೆ. ಈ ಭಾರಿ ಬದಲಾವಣೆಯಿಂದ ಅಹ್ಮದಾಬಾದ್ ಶಾಪ ಈ ಬಾರಿ ಸುಳ್ಳಾಗೋ ಎಲ್ಲ ಲಕ್ಷಣಗಳು ಕಾಣ್ತಿವೆ. ಸ್ನೇಹಿತರೆ, ಕೆಂಪು ಮಣ್ಣಿನ ಪಿಚ್ನಲ್ಲಿ ನಡೆಯುತ್ತಿರುವ ಈ ಫೈನಲ್ ಪಂದ್ಯದಲ್ಲಿ ನಿಮ್ಮ ಪ್ರಕಾರ ಟೀಂ ಇಂಡಿಯಾ ಮೊದಲು ಬ್ಯಾಟಿಂಗ್ ಮಾಡಿದರೆ ಎಷ್ಟು ರನ್ ಹೊಡೆಯಬಹುದು? ಸಂಜು ಸ್ಯಾಮ್ಸನ್ ಮತ್ತೊಮ್ಮೆ ಅಬ್ಬರಿಸ್ತಾರಾ? ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಎಲ್ಲ ಕ್ರಿಕೆಟ್ ಅಭಿಮಾನಿಗಳಿಗೆ ಶೇರ್ ಮಾಡಿ. ಇಂಥ ಇಂಟ್ರೆಸ್ಟಿಂಗ್ ಸ್ಪೋರ್ಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.